ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರಾವ್ಯ ಮಂಜುನಾಥ್. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ನಾನು ಏನಕ್ಕೆ ವ್ಲಾಗ್ 1 ವೀಕ್ ಮಾಡಿಲ್ಲ ಅಂತ. ಬಿಕಾಸ್ ಐ ಹ್ಯಾಡ್ ಎಕ್ಸಾಮ್ಸಲ್ಲಿ ವ್ಲಾಗ್ ಮಾಡೋದು ದೊಡ್ಡ ಇಶ್ಯೂ ಅಲ್ಲ, ಬಟ್ ಅದನ್ನು ಎಡಿಟ್ ಮಾಡೋದು ಇಟ್ ವಾಸ್ ಅ ಟಾಸ್ಕ್. ಸೊ ಅದನ್ನು ನಾನು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಆಮೇಲೆ ಇವತ್ತಿನ ವ್ಲಾಗ್ ಏನು ಅಂದರೆ ಹ್ಯಾಪಿ ಮಹಾಶಿವರಾತ್ರಿ. ಆ್ಯಂಡ್ ಇವತ್ತು ಹೆಂಗೆ ಹೋಗುತ್ತೆ, ಏನೇನು ಮಾಡ್ತೀರಿ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಇವಾಗ ಸದ್ಯಕ್ಕೆ ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಟಡಾ. ಆ್ಯಂಡ್ ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ಲಂಚ್ ಟೈಮ್. ಸೊ ಇದು ಲಂಚ್ ಅಲ್ಲ, ನನಗೆ ಬ್ರಂಚ್. ಬ್ರೇಕ್ಫಾಸ್ಟು ತಿಂದಿಲ್ಲ, ಈಗ ಲಂಚ್ ಒಂದೇ ಸತಿ ತಿಂದ್ಕೊಂಡು ಹೊರಗಡೆ ಹೋಗುತ್ತೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ದಟ್ಸ್ ಆಲ್. ಈಗ ಲಂಚಿಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟೊಂದು ದಿನ ಆದಮೇಲೆ ನಮ್ಮಮ್ಮ ಪಾಯಸ ಮಾಡಿದ್ದಾರೆ. ಪಾಯಸ ಹೆಂಗಿದೆ ಪಾಪ? ಇವತ್ತು ನಮ್ಮ ಮೇನ್ ಕೋರ್ಸ್ ರೈಸ್ ಮತ್ತು ನುಗ್ಗೆಕಾಯಿ ಸಾಂಬಾರು. ಹಬ್ಬದ ಸ್ಪೆಷಲ್. ಈ ಹಬ್ಬನ ಅಷ್ಟೊಂದೇನು ಜೋರಾಗಿ ಸಬ್ಮಿಟ್ ಮಾಡಲ್ಲ, ಸೊ ಅದಕ್ಕೆ ಪಪ್ಪಂದು ಡಾಕ್ಯುಮೆಂಟ್ಸ್ ಏನೋ ಪ್ರಿಂಟೌಟ್ ಇಸ್ಕೊಬರ್ಬೇಕಂತೆ. ಸೊ ನಾನು ಅಪ್ಪು ಹೋಗ್ತಿದ್ದೀರಿ ಪ್ರಿಂಟೌಟ್ ಇಸ್ಕೊಂಬರೋಕ್ಕೆ. ಎಷ್ಟು ಉದ್ದ ಇದ್ದಾನೆ ಈಗ ಈಸೇನೋ, ಹೋಗೋಣ. ಎಷ್ಟು ಬಿಸಿಲು ಗೈಸ್, ಇವಾಗಲೇ ಎಷ್ಟು ಬಿಸಿಲು. ಈ ಶಿವರಾತ್ರಿ ಹೋದ್ಮೇಲೆ ಇನ್ನೆಷ್ಟು ಬಿಸಿಲು ಗೈಸ್. ಎಷ್ಟು ಹ್ಯೂಮಿಡಿಟಿ ಅಂದರೆ ಹೋಗಂಗಿಲ್ಲ, ಟ್ಯಾನ್ ಆಗಿ ಹೋಗ್ತೀರಿ. ಇಟ್ಸ್ ವೆರಿ ಬ್ಯಾಡ್ ಗೈಸ್. ಪಾಪ ಫೋನ್ ಕವರ್ ಕೇಸ್ ಚೇಂಜ್ ಮಾಡಬೇಕಾ? ವಾಪಸ್ ಮನೆಗೆ ಹೋಗ್ತಿದ್ದೀರಿ. ಆ್ಯಂಡ್ ಅಲ್ಲೇ ಕೆಳಗಡೆನೇ ಐ ಪ್ಲಾನೆಟ್ ಇತ್ತು, ಅಲ್ಲಿ ಕೇಸ್ ನೋಡೋಣ ಅಂತ ಹೋದರೆ ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ. ಸೊ ನನ್ನ ಫೋನಿಗೆ ಬೇಕಿತ್ತು ಕೇಸ್, ನಂದು ಹಳೇದಾಗೋಗಿತ್ತು. ಸೊ ಐ ಥಾಟ್ ಆಫ್ ಬೈಯಿಂಗ್, ಬಟ್ ನನಗೆ ಬೇಕಾಗಿರೋ ಕಲೆಕ್ಷನ್ಸ್ ಆಗಿರಲಿಲ್ಲ. ನೋಡ್ಬೇಕು ಬೇರೆ ಕಡೆ. ಈಗ ಫಸ್ಟು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಮನೆಗೆ ರೀಚ್ ಆದ್ರಿ. ಆ್ಯಂಡ್ ಐ ಆಮ್ ಸೋ ಫ್ರೀಕಿಂಗ್ ಟಯರ್ಡ್ ಗೈಸ್. ಸೊ ಈಗ ನಾನು ಸ್ವಲ್ಪ ಹೊತ್ತು ಪಾಚ್ಕೋತೀನಿ ಆ್ಯಂಡ್ ಈವ್ನಿಂಗ್ ಸಿಗ್ತೀನಿ. ಫ್ರೆಶ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಮಸ್ಟ್ ನೀಡೆಡ್. ಫುಲ್ ತಲೆನೋವಿದೆ. ಸೊ ಮಾಡಿಕೊಂಡು ಕುಡಿಯೋಣ. ಇದು ಮಸ್ಟ್ ನೀಡೆಡು. ಸ್ಕೂಪ್ಸ್ ಹಾಕೋಣ. ನಾಳೆ ತಲೆನೋವಿದೆ. ಅದಂಗೆ ಹೋಗ್ತಿದ್ರೆ ಒಂಥರ ಮಜಾ ಗೈಸ್. ಗೈಸ್ ನಾವಿವಾಗ ಚಿಟ್ ಚಾಟ್ ವಿತ್ ಆಫ್ರೆಶ್ ಮಾಡೋಣ. ಗೈಸ್ ನಾನು ಏನೋ ಗೊತ್ತಾ, ಮನೇಲಿರುವಾಗ ಬ್ಲಾಗ್ಸ್ ಎಲ್ಲ ಮಾಡಲ್ಲ. ನಾನು ಮನೇಲಿರುವಾಗ ಐ ವಿಲ್ ನಾಟ್ ಹ್ಯಾವ್ ಎನಿ ಕಂಟೆಂಟ್ ಟು ಶೋ. ಆವಾಗ ವಿಡಿಯೋ ಚೆನ್ನಾಗಿ ಬಿಡಲ್ಲ. ಆಮೇಲೆ ಲೆಂತು ತುಂಬ ಕಮ್ಮಿ ಇರುತ್ತೆ, ಮಿನಿಟ್ಸು ಕಮ್ಮಿ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಡೈಲಿ ವ್ಲಾಗ್ ವರ್ಕೌಟ್ ಆಗುತ್ತೆ ಅಂತ. ಆಮೇಲೆ ಮನೇಲಿರ್ತೀನಲ್ಲ, ಏನಾದರೂ ಚಾಲೆಂಜಸ್ ಟ್ರೈ ಮಾಡ್ತೀನಿ. ಆ್ಯಂಡ್ ಏನೇನೇನೇನೋ ತಲೆಯಲ್ಲಿದೆ, ಅದನ್ನು ಮಾಡಬೇಕು. ಬಟ್ ಅದನ್ನು ಮಾಡೋಕ್ಕೂ ಐ ಹ್ಯಾವ್ ಟು ಹ್ಯಾವ್ ಸಮ್ವನ್ ವಿತ್ ಮೀ. ಸೊ ಐ ಆಮ್ ಸರ್ಚಿಂಗ್ ಫಾರ್ ದಟ್ ಸಮ್ವನ್. ಬಿಕಾಸ್ ಅಪ್ಪುನು ಹಿ ವಿಲ್ ಆಲ್ಸೋ ಗೋ ಫಾರ್ ಸ್ಕೂಲ್. ಪಲ್ಲವಿನೂ ಕಾಲೇಜ್ಗೆ ಹೋಗಬೇಕು, ಯಾಕಂದರೆ ಅವಳು ಡಿಗ್ರಿ ಫಸ್ಟ್ ಇಯರ್. ಸೊ ಅವಳು ಹೋಗಬೇಕು. ಇವಾಗ ಚಾಲೆಂಜಸ್ಗೆಲ್ಲ ನಾನು ಮಾಡಿದ್ರೆ ಯಾರು ನನ್ನ ಜೊತೆ ಚಾಲೆಂಜ್ ಮಾಡ್ತಾರೆ? ಸೊ ಇಲ್ಲಾಂದರೆ ಅವ್ರಿಗೆ ರಜಾ ಇರೋ ಟೈಮಲ್ಲಿ ನಾನು ಮಾಡಬೇಕು ಚಾಲೆಂಜಸ್ ಎಲ್ಲ. ಹಂಗೆ ನಾವು ಪ್ಲ್ಯಾನ್ ಮಾಡಬೇಕು, ಏನೋ ಮಾಡೋಣ. ಬಿಕಾಸ್ ಡೈಲಿ ಬ್ಲಾಗ್ ಏನು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಇವತ್ತು ಹಿಂದಿನ ಬ್ಲಾಗಲ್ಲೇ ಎಲ್ಲರೂ ಜೊತೆಯಾಗಿದ್ದರು. ಸೊ ದಟ್ ಅದು ಚೆನ್ನಾಗೋಯ್ತು. ಬಟ್ ಈಗ ಕಂಟೆಂಟ್ ಇಲ್ಲ. ಮನೇಲಿ ನಾನು ಏನೂ ಮಾಡಲ್ಲ ಹಾಲಿಡೇಸ್ ಇರುವಾಗ. ತಿನ್ನು ಮಲಗು ಅದು ಬಿಟ್ಟು ನಾನೇನು ಮಾಡಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ವರ್ಕೌಟ್ ಅಂತ ಡೈಲಿ ಬ್ಲಾಗ್ಸ್ ಮಾಡ್ತಿದ್ರೆ. ಸೊ ಅದು ಬಿಟ್ಟು ಡಿಫ್ರೆಂಟ್ ಕಂಟೆಂಟ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದಿನ ಕುಕ್ಕಿಂಗ್ ಬ್ಲಾಗ್,
ಥರ. ಇವಾಗ ಮಾತಾಡು ಅಂದ್ರೂ ಎಷ್ಟು ಮಾತಾಡ್ಬೋದು, ಬರೀ ನಾನೇ ಮಾತಾಡ್ತಿದ್ರೆ ಇಟ್ ವಿಲ್ ಬಿ ಬೋರಿಂಗ್. ಸೊ ನನ್ನ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾನಿಲ್ಲದ್ರೆ ಇನ್ನೆಲ್ಲರೂ ಇದ್ದರು, ನನ್ನ ಕಸಿನ್ಸ್ ಎಲ್ಲರೂ ಇದ್ದರು. ಆದರೆ ಈ ವ್ಲಾಗಲ್ಲಿ ನಾನು ಮಾತಾಡಿದ್ರೆ ನಾನು ಒಬ್ಬಳೇ ಮಾತಾಡಬೇಕು ಫೇಸಿಂಗ್ ಕ್ಯಾಮ್ರಾ. ದಟ್ ವುಡ್ ಬಿ ಲಿಟಲ್ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇದು ಎಲ್ಲದರ ಕಾರಣ ಐ ವಿಲ್ ಸರ್ಚ್ ಆಲ್ಟರ್ನೇಟಿವ್ ಆ್ಯಂಡ್ ಗಿವ್ ಬೆಸ್ಟ್ ಔಟ್ ಆಫ್ ಮೀ. ಮತ್ತು ಗ್ಯಾಪ್ ತೊಗೊಳಲ್ಲ, ಈಗ ಆಲ್ರೆಡಿ 1 ವೀಕ್ ಅಪ್ಲೋಡೇ ಮಾಡಿಲ್ಲ. ಸೊ ಯಾ ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ವೀಕ್ ಒಂದು ಕಂಟೆಂಟ್ ಸಿಗುತ್ತೆ. ನಾನು ಹೆಂಗೆ ಕ್ಯಾಲ್ಕುಲೇಟ್ ಆಗ್ತಾ ಇರ್ತೀನಿ ಗೊತ್ತಾ ಮೈಂಡಲ್ಲಿ, ಓಕೆ ಫೈನ್, ಇಲ್ಲಿಗೆ ಹೋದರೆ ಯಾವ ವೀಕೆಂಡು ವ್ಲಾಗ್, ಅಲ್ಲಿ ಬಂದರೆ ಹಿಂಗೆ ಕಂಟೆಂಟ್ ಸಿಗುತ್ತೆ. ಮಾತಾಡೋಕ್ಕೂ ಆಗಲ್ಲ ಗೈಸ್ ನನಗೆ, ಎಷ್ಟಂತ ನಾನು ಒಬ್ಬಳೇ ಮಾತಾಡಲಿ. ಅಂದರೆ ವೆನ್ ಐ ಆಮ್ ಇಂಟರಾಕ್ಟಿಂಗ್ ಇಟ್ಸ್ ಓನ್ಲಿ ಮೀ ಹಿಯರ್. ಸೊ ಅಮ್ಮ ಪೂಜೆ ಮಾಡಿದ್ರು, ಇವಾಗ ನನ್ನ ಪೂಜೆ ಮಾಡುವಂತಿದ್ದಾರೆ. ಸೊ ಪೂಜೆ ಮಾಡೋಣ, ಮುಖ ತೊಳ್ಕೊಂಡು ಪೂಜೆ ಮಾಡೋಣ. ಕ್ಯಾಮ್ರಾ ಪಿಂಚಾಗಿ ಬಿಟ್ಕೊಂಡೆ ಬಿಡು. ಸೊ ದಿ ಆರ್ಟಿಸ್ಟ್ ನಮ್ಮಮ್ಮ ಇದನ್ನು ಬೆಳಗಿಂದ ಮಾಡುವಂತ ಇದ್ರು, ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಯಾವಾಗ ಮಾಡಿದ್ರು ನೀಟಾಗಿ ಮಾಡ್ತೀನಿ ನಾನು, ಅಲ್ಲಮ್ಮ? ಕ್ಲೋಸ್ ಅಪ್ ಅಲ್ವಾ, ಮುಸುಲು ತೋರಿಸೋದು. ನಮ್ಮಮ್ಮ ಕ್ಯಾಮ್ರಾಮ್ಯಾನ್ ದೇಕೊಂಡು ಕ್ಯಾಮ್ರಾ ಹಿಡಿತು. ಬಾ ಮುಂದೆ ತೋರ್ಸಮ್ಮ. ಕ್ಲೋಸ್ ಅಪ್ಪಲ್ಲಿ ನಾನೇ ತೋರಿಸ್ತೀನಿ ಆಮೇಲೆ. ಆರ್ಟಿಸ್ಟ್ ನಾವಾಗಲೇ ತೋರಿಸ್ದಲ್ಲ ನಾನೇ. ನೋಡಿ ರಂಗೋಲಿ ಎಲ್ಲ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಪೋಕೆಮಾನ್ದು ಬರುತ್ತಲ್ಲ ಹಿಂಗೆ ಅದು ಇದು ಮಾಮೂಲಿ ಲೈನ್ಸು. ಇದು ಬಂದ್ಬಿಟ್ಟು ನಾನೆಲ್ಲೋ ನೋಡಿದೆ ಡಿಸೈನ್, ಮೆಹಂದಿ ಡಿಸೈನು. ಸೊ ಎಲ್ಲ ಇನ್ಸ್ಟಾಗ್ರಾಮ್ ಗೈಸ್, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಮಾಡಿದ್ದು. ಡಿಸೈನ್ ನಂಬರ್ 2 ಇದು ಇನ್ಸ್ಟಾಗ್ರಾಮಲ್ಲ ಗೈಸ್, ಇದು ಆಲ್ರೆಡಿ ಪ್ರಿಂಟ್ ಆಗಿತ್ತು, ಅದ್ರ ಮೇಲ್ಗಡೆನೇ ಹೇಳಿದೆ. ಸೊ ನನ್ನ ಕೈ ನೋಡಿ ಗೈಸ್, ಅರ್ಶನ. ಅಗೇನ್ ದಿ ಆರ್ಟಿಸ್ಟ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಈ ಡಿಸೈನ್. ನೋಡಿ ಇದು ನೋಡಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರಾವ್ಯ ಮಂಜುನಾಥ್ ಆ್ಯಂಡ್ ಪ್ರೆಸ್ ದಿ ಬೆಲ್ ಐಕಾನ್ ಫಾರ್ ದಿ ಫರ್ದರ್ ನೋಟಿಫಿಕೇಷನ್. ಮತ್ತು ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟು ವ್ಲಾಗ್ಸ್ ಬೇಕಾ ಅಥವಾ ಚಾಲೆಂಜಸ್ ಬೇಕಾ, ಆ್ಯಂಡ್ ಚಾಲೆಂಜಸ್ ಬೇಕು ಅಂದರೆ ಯಾವ ಥರ ಚಾಲೆಂಜಸ್ ಬೇಕು ಅಂತಲೂ ಕಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗಲಿ. ಮತ್ತು ಯಾ ಸೈನಿಂಗ್ ಆಫ್.